ಇವತ್ತು ನಮ್ಮನ್ನು ನೂತನಗೊಳಿಸಿರಿ, ಪರಿಶುದ್ಧಗೊಳಿಸಿರಿ. ನೀವು ಮೆಚ್ಚುವಂತ, ನೀವು ಸಂತೋಷಿಸುವಂತ, ನೀವು ಕಂಡು ಆನಂದಿಸುವಂತ ಒಂದು ಒಳ್ಳೆಯ ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಬಲವೆಲ್ಲ, ನಮ್ಮ ಶಕ್ತಿಯೆಲ್ಲ ಯೇಸಯ್ಯ, ನಿಮ್ಮ ಬಲ, ನಿಮ್ಮ ಶಕ್ತಿ ನಮ್ಮಲ್ಲಿ ನೆರವೇರಬೇಕು. ನೀವು ಕಾರ್ಯ ಮಾಡಬೇಕು, ನಿಮ್ಮ ಚಿತ್ತದಲ್ಲಿ ನಡೆಯಬೇಕು, ನಿಮ್ಮ ಇಷ್ಟಾರ್ಥದಲ್ಲಿ ನಡೆಯಬೇಕು. ನೀವು ಬಯಸುವುದು ನಮ್ಮಿಂದ ಆಗಬೇಕು. ಮನುಷ್ಯನ ಆಲೋಚನೆ ಬೇಡ ಅಪ್ಪ. ನೀನು ಸ್ವರ್ಗದಿಂದ ನೋಡುವಾಗ ಯಾರಾತನನ್ನು ಮೆಚ್ಚುವಂಥದ್ದಾಗಿ ಮಾರ್ಪಡಬೇಕು. ಎಲ್ಲವನ್ನ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಎಲ್ಲ ಸ್ತುತಿಗನ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ನಿಮ್ಮ ಪ್ರಸನ್ನತೆಯನ್ನು ಬಯಸುತ್ತಿರುವಾಗಲೂ ನಿಮ್ಮ ಪ್ರಸನ್ನತೆಯಲ್ಲಿ ಕರ್ತನೆ ನಾವು ರೆಕ್ಕೆ ಇಲ್ಲದೆ ಹಾರುವ ಹಾಗೆ, ನಿಮ್ಮ ಪ್ರಸನ್ನತೆಯಲ್ಲಿ ಪರಿಶುದ್ಧ ಆತ್ಮನೆ ನಾವು ರೆಕ್ಕೆ ಇಲ್ಲದೆ ಈಜಾಡುವಂತೆ ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮನ್ನು ಕರ್ತನೆ ನೀವು ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ನೀವೇ ಸಹಾಯ ಮಾಡಿಕೊಂಡು ಬನ್ನಿ, ನೀವೇ ಆಶೀರ್ವದಿಸಿಕೊಂಡು ಬನ್ನಿ, ನೀವೇ ಬಲಪಡಿಸಿಕೊಂಡು ಬರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸಮ್ಮುಖದಲ್ಲಿ ಕೊರತೆ
ನಿಂತು ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ದೇವರ ಆತ್ಮನೇ, ಈ ಒಂದು ಮುಂಚಾನ ವೇಳೆಯಲ್ಲಿ ನನ್ನ ಆಶ್ರಯವಾಗಿ, ನನ್ನ ಕೋಟೆಯಾಗಿ, ನನ್ನ ಗುರಾಣಿಯಾಗಿ, ನನ್ನ ದುರ್ಗವೂ ಆಗಿ ನೀವು ನನ್ನೊಟ್ಟಿಗೆ ನಿಂತಿರುವುದಕ್ಕಾಗಿ ಕರ್ತನೆ ನಿಮಗೆ ಕೋಟ್ಯಾನುಕೋಟಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ವರ್ಷದ ಮೊದಲನೆಯ ಭಾನುವಾರದಲ್ಲಿ ಪರಿಶುದ್ಧ ಆತ್ಮನೆ, ನನ್ನ ಆಶ್ರಯವಾಗಿ ನೀವು ನಿಂತಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪರಿಶುದ್ಧ ಆತ್ಮನೆ, ಈ ಒಂದು ಆರಾಧನೆಯ ಸಮಯದಲ್ಲಿ ನೀವು ನಮ್ಮೊಟ್ಟಿಗೆ ನೆಲೆಗೊಂಡು ನಿಂತಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸ್ಥಿರಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಸಮಯದಲ್ಲಿ ಕರ್ತನೆ ಯೇಸುವೆ, ನಾವು ಆರಾಧನೆ ಮಾಡುವಾಗಲೂ ನಮ್ಮ ಆರಾಧನೆಯನ್ನು ಲಾಲಿಸಿ ನೀವು ಅದಕ್ಕೆ ಸದುತ್ತರವನ್ನು ದಯಪಾಲಿಸಿಕೊಡುವಂಥ ದೇವರಾಗಿದ್ದೀರೆಂಬುದಾಗಿ ಕರ್ತನೆ ನಿಮ್ಮನ್ನು ನಂಬುವವರಾಗಿದ್ದೇವೆ ರಾಜ. ಎಲ್ಲವನ್ನು ನಾನು ನಿಮ್ಮ ಪಾದ ಬಳಿಗೆ ಸಮರ್ಪಿಸ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. Hallelujah. ಆತನು ಸ್ತುತಿ ಸ್ತೋತ್ರಗಳಲ್ಲಿ ವಾಸಿಸುವ ಆತನು. ಆತನ ಸ್ತುತಿ ಸ್ತೋತ್ರಕ್ಕೆ, ನಮ್ಮ ಸ್ತುತಿ ಸ್ತೋತ್ರ ಕೇಳುವಾಗ ಎಲ್ಲ ಬಂಧನಗಳು ಬಿಚ್ಚಲ್ಪಟ್ಟವರಾಗಿ ಹೊಸ ವರ್ಷದಲ್ಲಿ ಹೊಸ ಬಲದಿಂದ ನಾವು ಆರಾಧಿಸೋಣ. ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಾಡಾಡುವಾಗ ಎಲ್ಲರೂ ಕೂಡ ಸ್ವಲ್ಪ ಸಮಯ ನಮಗಿರುವುದು, ಸ್ವಲ್ಪ ಸಮಯದಲ್ಲಿ ಸಂತೋಷವಾಗಿ ಶಬ್ದವಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಪೂರ್ಣ ಬಲದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಮನಸ್ಸಿನಿಂದಲೂ ಆರಾಧಿಸುವಾಗ ಅದು ದೇವರಿಗೆ ಮೆಚ್ಚುವಂತ ಆರಾಧನೆ ಆಗಿರುತ್ತದೆ. ಹಲ್ಲೆಲೂಯಾ. Hallelujah. ಸರ್ವೋತ್ತಮನು ನನ್ನ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸರ್ವೋತ್ತಮನು ನನ್ನ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸುವರಗಳ ತೋರಿಸುತ್ತಾನೆ, ಸುಕ್ಷೇಮದಿಂದ ಕಾಯುತ್ತಾನೆ. ಸುವರಗಳ ತೋರಿಸುತ್ತಾನೆ,
ರಾಮ ಮಮಲಾದರ ಶಂದರ ಬಲ ದೇರ ಬಲದರ ಹಮ ಮಮ ಮಮ ದೇರ ಹಮ ಕಲ್ದರ ಬಲದರ ಶಂದರ ಬೇಕಲ್ದರ ಬಲದರ ಶಮ ಓರಿ ಬಾಬಾ ಬಲದರ ಶಂದರ ಮೇಕಲ್ದರ ಬಲದರ ಸೆ ಓ ಯೇಸುವೆ ವಂದನೆ 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 ಅಪ್ಪ. ನೀನೇ ರಾಜಾದಿರಾಜನು, ಈ ವರ್ಷದಲ್ಲಿ ನೀನೇ ನಮಗೆ ಕರ್ತಾದಿ ಕರ್ತನು, ಅಮರತ್ವವುಳ್ಳವತ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ. ನಿಮ್ಮನ್ನೇ ಆರಾಧಿಸ್ತಾ ಇದ್ದೇವೆ. ಹಾಗೆ ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಎಸಯ್ಯ, ಹೊಸ ವರ್ಷದಲ್ಲಿ ಅಪ್ಪ ನನ್ನನ್ನೇ ತಗ್ಗಿಸಿಕೊಳ್ತಾ ಇದ್ದಾನೆ, ನನ್ನನ್ನೇ ಒಂದು ಸಮರ್ಪಣೆಗೆ ತರ್ತಾ ಇದ್ದಾನೆ. ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ನಾನು ನಿನ್ನನ್ನೇ ಸೇವಿಸ್ತೇನೆ, ನಾನು ನಿನ್ನನ್ನೇ ಆರಾಧಿಸ್ತೇನೆ. ಹಿಂತಿರುಗಲ್ಲ ಅಪ್ಪ. ಕಷ್ಟ ದುಃಖ ವೇದನೆ ಏನೇ ಬಂದರೂ ನಿನ್ನನ್ನು ಬಿಟ್ಟು ಹೋಗಲ್ಲ ಎಸಯ್ಯ ಎನ್ನುವ ಸಮರ್ಪಣೆಯನ್ನು ಮಾಡೋಣ. ಯೇಸುವೇ, ನಾನಿನ್ನನ್ನೇ ಪ್ರೀತಿಸುವೆ, ನಾನಿಮ್ಮನ್ನೇ ಪ್ರೀತಿಸುವೆ. ಎದೆ ಮೇಲೆ ಕೈ ಇಟ್ಟುಬಿಟ್ಟು ನಂಬಿಕೆಯಿಂದ, ದೃಢ ನಂಬಿಕೆಯಿಂದ ಹೇಳ್ಬೋದ, ಯೇಸುವೇ ಹಿಂತಿರುಗೆನು ನಾ, ಶಬ್ದವಾಗಿ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಏನೇ ಬಂದರೂ ನಾನು ನಿನ್ನನ್ನು ಸೇವಿಸುವೆ, ನಾನಿಮ್ಮನ್ನೇ ಸೇವಿಸುವೆ, ನಾನಿಮ್ಮನ್ನೇ ಸೇವಿಸುವೆ, ನಾನಿಮ್ಮನ್ನೇ ಸೇವಿಸುವೆ. ಯೇಸುವೇ, ನೀನು ಮೆಚ್ಚುವಂತ ಮಗನಾಗಿ, ನೀನು ಮೆಚ್ಚುವಂತ ಮಗಳಾಗಿ, ನಿನ್ನನ್ನೇ ಸೇವಿಸಿ ಆರಾಧಿಸುವಂತ ಮಕ್ಕಳಾಗಿ.
ಶುದ್ಧೀಕರಿಸಿರಿ. ನಿನ್ನಲ್ಲಿ ಆರಾಧಿಸುವಂತ ಒಳ್ಳೆಯ ಪಾತ್ರೆಯಾಗಿ ನನ್ನನ್ನು ಮಾರ್ಪಡಿಸುವಪ್ಪ. ಪ್ರೇಮದಿಂದ ನನ್ನ ತೋರೆ ಆಶೀರ್ವಾದ. ಎದೆ ಮೇಲೆ ಕೈ ಇಟ್ಟು ಎಲ್ಲರೂ ಶಬ್ದವಾಗಿ ನಿನ್ನ ರಕ್ತದಿಂದ ನನ್ನ ತೊಳೆದಿಡಬಹುದಾ? ನಿನ್ನ ರಕ್ತದಿಂದ ನನ್ನ ಹೌದು ಯೇಸುವೆ, ಮತ್ತೊಂದು ಸಾರಿ ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಪ್ಪ. ನಿಮ್ಮ ಪ್ರೇಮದಿಂದ ನನ್ನ ತೋರೆ ಆಶೀರ್ವಾದಿಸಿ. ಹಲ್ಲೇಲೂ ಹಲ್ಲೇಲೂಯಾ ಹಲ್ಲೇಲೂ ಹಲ್ಲೇಲೂಯಾ ಹಲ್ಲೇಲೂ ಹಲ್ಲೇಲೂಯಾ. ಯೇಸುವೇ ಸದಾ ಹಲ್ಲೇಲೂ ಹಲ್ಲೇಲೂಯಾ ಹಲ್ಲೇಲೂ ಹಲ್ಲೇಲೂಯಾ ಹಲ್ಲೇಲೂ ಹಲ್ಲೇಲೂಯಾ. ಯೇಸುವೇ ಸದಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎರಡು ಕೈಗಳು ಸ್ವರ್ಗದ ಕಡೆಗೆ ಚಾಚಿ ಸಿಂಹಾಸನ ರೂಢನಾಗಿರುವ ಯೇಸು ಪರಿಶುದ್ಧನ ಪರಿಶುದ್ಧನದು ದೇವದೂತರು ಆರಾಧಿಸುವಂತ ಕರ್ತನಾದ ಯೇಸುವನ್ನು ದೃಷ್ಟಿಸುತ್ತ ಹಾಲೆಲೂಯಾ ಹಾಲೆಲೂಯಾ ಹಾಲೆ ಹಾಲೆಲೂಯಾ 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 ಹಾಲೆ ಹಾಲೆಲೂಯಾ ಹಾಲೆಲೂಯಾ ವಂದನೆ. ಸಕಲ ದೇವದೂತರ ಆರಾಧಿಸುವ ಪರಿಶುದ್ಧ ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ಅಡವಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ
ಸಮರ್ಪಿಸ್ತಾ ಇದ್ದಾರಪ್ಪ. ಈ ಭಾನುವಾರ ದಿವಸದಲ್ಲಿ ಅಪ್ಪ ನಮ್ಮನ್ನೇ ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸುವಾಗ ಸಕಲ ದೇವದೂತರು ನಿತ್ಯವ ಸ್ತುತಿಸುವ ಪರಿಶುದ್ಧನೇ ಅಪ್ಪ, ಸಕಲ ಜನರು ಅಡ್ಡ ಬೀಳುವ ಓ ಪರಿಶುದ್ಧನಾದ ಮಹಾ ಉನ್ನತನಾದ ದೇವರೇ, ನಿಮ್ಮನ್ನು ಆರಾಧಿಸಲಿಕ್ಕೆ ನಮಗೆ ಯಾವ ಯೋಗ್ಯತೆಯೋ ಅರ್ಹತೆಯೂ ಏನೂ ಇಲ್ಲದ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಿಕ್ಕೆ ಕೊಟ್ಟ ನಿಮ್ಮ ಸ್ಥಾನಕ್ಕಾಗಿ, ನಿಮ್ಮ ಮಾನಕ್ಕಾಗಿ ನೀವು ಕೊಟ್ಟ ನಮ್ಮ ಎಲ್ಲ ಆಶೀರ್ವಾದಗಳಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ವರ್ಷ ಪೂರ್ತಿ ನಿಮ್ಮ ಹತೋಟಿಗೆ ಕೊಡ್ತಾ ಇದ್ದೇವೆ. ನೀವು ಅಪ್ಪ ನಿಮ್ಮ ನಿಯಂತ್ರಣಕ್ಕೆ ಕೊಡ್ತಾ ಇದ್ದೇವೆ. ನೀನು ನಡೆಸು ಅಪ್ಪ, ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರಲಿ. ಎಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.